ಇವತ್ತು ನಾನೀಗ ನೋಡಿ ಗಣಪತಿ ಹಬ್ಬ ನಾವು ಮಾಡ್ತೀವಿ. ನಮ್ಮಲ್ಲಿ ಇವತ್ತೊಂದು ದಿವಸ ಲಿಂಗಾಯತರಲ್ಲಿ ಇವತ್ತೊಂದು ದಿವಸ ನಮ್ಮ ಇಷ್ಟಲಿಂಗ ನಮ್ಮ ಶಿವ. ಆದರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಭಾಳಷ್ಟು ನೀರು ಹರಿದು ಹೋಗಿದೆ. ಇವತ್ತು ನಾವು ನಮ್ಮ ಮನೆಯಲ್ಲೂ ಕೂಡ ಗಣಪತಿ ಕೂಡಿಸ್ತೀವಿ, ಗಣಪತಿ ಇದನ್ನು ಮಾಡ್ತೀವಿ. ಎರಡು ಮಾತಿಲ್ಲ. ಆಲ್ವೇಸ್ ಬದ್ಧ ಅಲ್ಲ, ಇಟ್ ಈಸ್ ಯಾವಾಗಲೂ ಬದ್ಧ. ಆದ್ರೆ ಇಷ್ಟೇ, ಹೈಕಮಾಂಡ್ ಕೂಡ ಯಾವ ಸಂದರ್ಭದಲ್ಲಿ ಹೊಸದಾಗಿ ಮುಖ್ಯಮಂತ್ರಿ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಏನಿರ್ತದೆ, ಯೂಶ್ವಲಿ ಇವತ್ತು ನಮ್ಮಲ್ಲಿ ಅಬ್ಸರ್ವರ್ಸ್ ವೀಕ್ಷಕರನ್ನು ಕಳಿಸ್ತಾರೆ. ವೀಕ್ಷಕರನ್ನು ಕಳಿಸಿ ಇವತ್ತು ದಿವಸ ಎಲ್ಲರ ಅಭಿಪ್ರಾಯ ತಗೋತಾರೆ. ಆ ಅಭಿಪ್ರಾಯ ತಗೊಂಡು ಪ್ರಜಾತಾತ್ಮಕವಾಗಿ ಡೆಮೊಕ್ರೆಟಿಕ್ ಆಗಿ ಇವತ್ತು ದಿವಸ ಅಭಿಪ್ರಾಯಗಳನ್ನು ಮಾಡ್ತಾರೆ. ಎಷ್ಟೋ ಸಲ ಆ ಅಭಿಪ್ರಾಯದ ಹೊರತಾಗಿನೂ ಕೂಡ ನಿರ್ಧಾರ ಆಗ್ತವೆ. ಯಾಕಂದರೆ ಸಾಮಾಜಿಕ ಇದಿರ್ತದೆ. ಆ ಸಾಮಾಜಿಕ ಇದಕ್ಕೆ ಇವತ್ತು ದಿವಸ ಅವ್ರಿಗೆ ಒಂದು ನಾಯಕತ್ವವನ್ನು ಕೊಡಬೇಕಾಗಿರ್ತದೆ, ರಿಪ್ರೆಸೆಂಟೇಷನ್ ಕೊಡಬೇಕಾಗಿರ್ತದೆ. ಇದೆಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಆಗುವ ಬೇರೆ ಪಕ್ಷದಲ್ಲಿ ಕೂಡ ಆಗ್ತದೆ. ಏನು ಹೈಕಮಾಂಡ್ ಏಕಾಏಕಿ ತೀರ್ಮಾನ ಮಾಡಿದ್ರು ಕೂಡ ಯಾರು ಪ್ರಶ್ನೆ ಮಾಡಿದಾರ. ಆದರೆ ಹೈಕಮಾಂಡ್, ನಮ್ಮ ಹೈಕಮಾಂಡು ಇವತ್ತು ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಬೇಕು. ಪ್ರಜಾಸತ್ತಾತ್ಮಕ ಜನರ ಒಂದು ಅಭಿಪ್ರಾಯ, ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು, ಅರ್ಥ ಮಾಡ್ಕೋಬೇಕು ಅಂತೇಳಿ ಪ್ರಜಾಸತ್ತಾತ್ಮಕ ಮಾಡ್ತೀವಿ, ಡೆಮೊಕ್ರೆಟಿಕ್ ಆಗಿ. ತಪ್ಪಿದೆ ಅದು? ಏಕಾಏಕಿ ಮಾಡ್ಬೇಕಾ? ಯಾವಾಗಲೂ ದಟ್ ಈಸ್ ನೋನ್. ಅದೇನು ಹೊಸದೇನಿದೆ, ಯಾವಾಗಲೂ ಕೂಡ. ಸದ್ಯದ ಪರಿಸ್ಥಿತಿಯಲ್ಲಿ ನಾಯಕತ್ವ ಬದಲಾವಣೆ ಅನಿವಾರ್ಯತೆ ಕಾಂಗ್ರೆಸ್ ಇದೆಯಾ ನೋಡಿ, ಅದು ಎಲ್ಲವೂ ಕೂಡ ಯಾರು ನಾವು ವಿಚಾರ ಮಾಡಿದಾಗಲ್ಲ. ಬದಲಾವಣೆ ಅಗತ್ಯ ಇದೆ, ಅಗತ್ಯ ಇಲ್ಲ ಎನ್ನುವುದು ಸಂಪೂರ್ಣವಾಗಿ ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು. ಅವ್ರು ಯಾವಾಗ ಏನು ಸೂಕ್ತ ಅನಿಸ್ತದೆ ಅದು ನಿರ್ಧಾರಗಳನ್ನ ಕೈಗೊಳ್ತಾರೆ. ಸದ್ಯಕ್ಕೆ ಅಂಥದ್ದು ಯಾವುದು ಕೂಡ ಇಲ್ಲ. ನೆಕ್ಸ್ಟ್ ಕ್ವಶನ್. ಏರ್ಪೋರ್ಟ್ ಪ್ರಾಬಬ್ಲಿ ಈಗ ಈ 2-3 ದಿವಸದಲ್ಲಿ ರಿಪೋರ್ಟ್ ಬರ್ತದೆ. ಬಾಯ್ ಅವ್ರದ್ದು. ಆದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ ಏನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ 2 ಸೈಟ್ಸ್ 3 ಸೈಟ್ಸನ್ನು. ಆ 3 ಸೈಟ್ಸ್ ಬಗ್ಗೆ ಅವ್ರು ತಮ್ಮ ಒಪಿನಿಯನ್ ಕೊಡ್ತಾರೆ. ಆ ಒಪಿನಿಯನ್ ಕೊಟ್ಟ ಮೇಲೆ ಇವತ್ತು ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು, ಕನ್ಸಲ್ಟೆನ್ಸಿಯನ್ನು, ಯಾವ ರೀತಿ ಜೇವರ್ ಏರ್ಪೋರ್ಟ್ ಆಯಿತು ನೋಯ್ಡಾದಲ್ಲಿ ಇತ್ತೀಚೆಗೆ ಆಗಿರುವಂಥದ್ದು, ನವಿ ಮುಂಬೈ ಏರ್ಪೋರ್ಟ್ ಮುಂಬೈಲಾಗಿದೆ. ಆ ಕನ್ಸಲ್ಟೆಂಟ್ಸು ವಯಬಿಲಿಟಿ ಸ್ಟಡೀಸನ್ನು, ಫಿಸಿಬಿಲಿಟಿ ಸ್ಟಡೀಸನ್ನು ಡಿಟೇಲ್ಡ್ ಇದು ಮಾಡಲಿಕ್ಕೆ ಆ ಒಂದು 2 ಸಂಸ್ಥೆಗಳನ್ನ ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಅವ್ರನ್ನ ಕರೆಸಿ ಅವರಲ್ಲಿ ಯಾರು ಇವತ್ತು ಸಹ ಹೆಚ್ಚಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನೆಲ್ಲ ಒಂದು ಕಡೆ ಪರಿಗಣಿಸಿ ಅವ್ರಿಗೆ ಅದನ್ನು ಕೊಡ್ತೀವಿ. ಅವರು ಏನು ಇಂಡಿಕೇಟ್ ಮಾಡಿ, ಯಾಕಂದ್ರೆ ನಾವು ಕೇವಲ ಸ್ಥಳ ತೋರಿಸಿದ್ರೆ ಅದು ಅಂತ್ಯ ಆಗೋದಲ್ಲ. ನಾವೆಲ್ಲವೂ ಕಡೆ ಒಂದು 5,000 ಎಕರೆ ನಾವು ಕೊಡ್ಬೋದು, ತೋರಿಸ್ಬೋದು. ಆದರೆ ಫಿಸಿಬಿಲಿಟಿ, ವಯಬಿಲಿಟಿನೂ ಬರಬೇಕು. ಯಾಕಂದರೆ ಯಾರು ಬಂದಲ್ಲಿ ಏರ್ಪೋರ್ಟ್ ಮಾಡೋಂಥವ್ರು ಇರ್ತಾರೆ. ಈಗ ಬಾಯಲ್ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾಸ್ ಇರ್ಬೋದು, ಅದಾನಿ ಇರ್ಬೋದು, ಯಾರೇ ಇರ್ಬೋದು. ಅವರು ಬಂದಲ್ಲಿ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಅವ್ರು ವಯಬಿಲಿಟಿ ನೋಡ್ತಾರೆ. ಸುಮ್ಮನೆ ನಾವು ಜಾಗ ಕೊಟ್ಟರೆ ಅವ್ರು ಏರ್ಪೋರ್ಟ್ ಮಾಡೋದಲ್ಲ. ಅವರು ಅದು ಫಿಸಿಬಿಲಿಟಿ ಆಗ್ತದಲ್ಲೋ, ವಯಬಿಲಿಟಿ ಆಗ್ತದ, ಫೈನಾನ್ಷಿಯಲಿ ಅದನ್ನು ಸಸ್ಟೈನೇಬಲ್ ಆಗುತ್ತಾ ಇಲ್ಲ, ಅದನ್ನು ಅವ್ರೆಲ್ಲ ಸ್ಟಡಿ ಮಾಡಿ ಅದನ್ನು ಮಾಡ್ತಾರೆ. ಹೀಗಾಗಿ ನಾವು ಅದನ್ನು 2 ಸೈಟ್ಸನ್ನ ಒಳಗೊಂಡು ಒಂದು ದಿವಸ ಬೇಕಾದ್ರೆ ಇನ್ನೂ 1-2 ಎಕ್ಸ್ಟ್ರಾ ಬೇಕಾದ್ರೆ ಸೈಟ್ಸನ್ನ ಇದು ಮಾಡಿಕೊಂಡು ಒಂದು ದಿವಸ ಅವರಿಗೆ ನಾವು ಅದನ್ನು ಕೊಡ್ತೀವಿ. ಅದನ್ನು ಆದಮೇಲೆ ಒಂದು ದಿವಸ ಆ ರಿಪೋರ್ಟ್ ಬಂದಮೇಲೆ, ಆ ಕನ್ಸಲ್ಟಿಂಗ್ ಎಕ್ಸ್ಪರ್ಟ್ ರಿಪೋರ್ಟ್ ಬಂದಮೇಲೆ ಅದನ್ನು ನಾವು ಕ್ಯಾಬಿನೆಟ್ನಲ್ಲಿಟ್ಟು ಮುಖ್ಯಮಂತ್ರಿಗಳ ಇದರಲ್ಲಿ ಒಂದು ದಿವಸ ನಿರ್ಧಾರಗಳನ್ನು ಕೈಗೊಳ್ತೀವಿ. ನೋಡಿಮ್ಮ, ಪ್ರಾರಂಭ ಮಾಡಿದ್ದೀನಿ. ಯು ಶುಡ್ ಅಪ್ರಿಷಿಯೇಟ್ ದ್ಯಾಟ್. 2033ವರೆಗೆ ಇವತ್ತೊಂದು ದಿವಸ ಬಯಲದು ಏನು ಅವರ ಒಂದು 2ನೇ ಏರ್ಪೋರ್ಟು 150 ಕಿಲೋಮೀಟರ್ ಬರಬಾರ್ದು ಅಂತಿದೆ. ಇದರ ಹತ್ರ ನಾನು 2033 ತನಕ 33ವರೆಗೆ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನ್ರಿ, ವಿ ಲೂಸ್ ದ ಟೈಮ್. ಆಮೇಲೆ ನಾವು ಪ್ರಾರಂಭ ಮಾಡೋಕ್ಕೆ ಅಡ್ವಾನ್ಸ್ ಆಗಿ ಪ್ರಾರಂಭ ಮಾಡೋಣ ಅಂತೇಳಿ ಒಂದು ದಿವಸ. ಯಾಕಂದ್ರೆ ಒಂದು ಏರ್ಪೋರ್ಟ್ ಆಗಬೇಕಂದ್ರೆ ಮಿನಿಮಮ್ 5-6-7 ಇಯರ್ಸ್ ತಗೋತದೆ. ಲ್ಯಾಂಡ್ ಎಕ್ವಿಷನ್ ಆಗಬೇಕು, ಅದು ಆಗಬೇಕು, 108 ಎಲ್ಲ ಅದು ಆಗಬೇಕಂದ್ರೆ ಇಟ್ ಟೇಕ್ ಮಿನಿಮಮ್ ಆಫ್ 5 years. ಸೊ ಇವತ್ತು ನಾವು ಇದು ಮಾಡಿದ್ವಿ ಅಂದ್ರೆ, ಇವತ್ತು ನಾವು 26ನಲ್ಲಿ ಮಾಡಿದರೆ ಇಟ್ ವಿಲ್ ಕಮ್ ಟು 31-32 ಬರ್ತದೆ, ಆಲ್ಮೋಸ್ಟ್ ನಿಯರ್ ಇನ್ ದಟ್ ಟೈಮ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.